ಸುಳ್ಳು ಕೇಸು ಸುಳ್ಳಿದೆ. ಅಶೋಕ್ ಅವ್ರದ್ದು ಸಾವಿರಾರು ಕೋಟಿಗೆ ಮಾಡಿದ್ದಾರೆ. ಅವ್ರದ್ದು ಕಾಲೇಜ್ ಇದೆ. ಸಿದ್ದರಾಮಯ್ಯ ಯಾವ್ದು ಕಾಲೇಜ್ ಇದೆ? ಕುಮಾರಸ್ವಾಮಿ ಅವ್ರದ್ದು ಸಾವಿರಾರು ಕೋಟಿಗಿದ್ದಾರೆ. ಅವ್ರದ್ದು ಸಿದ್ದರಾಮಯ್ಯ ಯಾವ ಕಾಲೇಜ್ ಇದೆ? ಬರೀ 14 ಸೈಟು ಪ್ರತಿಯೊಬ್ಬರಿಗೂ ಗೊತ್ತಾಗ್ತಾ ಇದೆ ಇವ್ರು ಮಾಡ್ತಾ ಇರೋದು ಫ್ರಾಡು, ಇವ್ರು ಮಾಡ್ತಾ ಇರೋದು ಮೋಸ ಅಂತ. ಆ ಮೋಸದಿಂದ ಇವರೇ ಹಾಳಾಗಿ ಹೋಗ್ತಾರೆ ಹೊರತು ಅವ್ರಿಗೇನಾಗಲ್ಲ. ಏನು ಶಾಶ್ವತ ಏನಲ್ಲ. ಸಿದ್ದರಾಮಯ್ಯನವ್ರದ್ದು ಏನಿದೆ ಆ ಥರ ಹಗರಣಗಳೇನಿದೆ? ಇವ್ರದ್ದು ನೂರಾರು ಹಗರಣಗಳಿದೆ. ಬೆಳಗ್ಗೆ ಎದ್ರೆ ಅದೇ ಹಗರಣ, ಬೆಳಗ್ಗೆ ಎದ್ರೆ ಸಿದ್ದರಾಮಯ್ಯಂದು, ಬೆಳಗ್ಗೆ ಎದ್ರೆ ಡಿ ಕೆ ಶಿವಕುಮಾರ್ದು, ಬೆಳಗ್ಗೆ ಎದ್ರೆ ಹಿಂದುತ್ವದ್ದು ಸಿದ್ಧಾಂತಗಳು, ಬೆಳಗ್ಗೆ ಎದ್ರೆ ಮುಸ್ಲಿಮ್ಸ್ದು. ಹಾಗಾದ್ರೆ ಮುಸ್ಲಿಮ್ಸ್ ಅವರೆಲ್ಲ ಇಷ್ಟು ವರ್ಷಗಳು ಇದಾರಲ್ಲ, ಅವ್ರನ್ನೇನ್ ಮಾಡೋದು? ಹಾಗಾದ್ರೆ ನಾವು ಪಬ್ಲಿಕ್ ಎಲ್ಲ ಎತ್ಕೊಟ್ಬಿಟ್ಟು ಎಲ್ಲ ಹೊಡೆದು ಓಡಿಸ್ಬಿಡೋಣ. ಹಿಂದೂ ಮುಸ್ಲಿಂ ಭಾಯಿ ಭಾರತ ಮಾತೆ ನಮ್ಮೆಲ್ಲರ ತಾಯಿ ಅಂತ ಈ ಪವಿತ್ರವಾದ ಭೂಮಿ ಮೇಲೆ ಹುಟ್ಟಿರೋ ಸಚ್ಚಾ ಮುಸಲ್ಮಾನರು 5 ಹೊತ್ತು ನಮಾಜ್ ಮಾಡಿ ಈ ದೇಶದ ಹೇಳಿಗೆಗೋಸ್ಕರ ದುವಾ ಮಾಡ್ತಾರೆ. ನಿನ್ನಂಥವರಿಂದ ಅಂತವರಿಗೆ ಕೆಟ್ಟ ಹೆಸರು. ತಡ್ಕೊಂಡಿದ್ದಾರೆ ಪಾಪ. ಬೇರೆಯವರಾದ್ರೆ ತಡ್ಕೊಳಕ್ ಆಗ್ತಾ ಇಲ್ಲ. ಯಾರು ತಡೀತಾರೆ? ದಿನ ಬೆಳಗಾದ್ರೆ 108 ಇದು ಹೇಳ್ತಾ ಇದ್ರೆ ಯಾರು ತಡ್ಕೊಳ್ತಾರೆ? ಅವಾಗ ಬೊಮ್ಮಾಯಿ ಪೀರಿಯಡ್ ಅಲ್ಲಿ ಕೊಟ್ಟಿರೋದು, ಅವ್ರು ಹೆಂಡತಿ ಕೊಟ್ಟಿರೋದು ಬಿಡಿ. ಸಿದ್ದರಾಮಯ್ಯ ಯಾವ್ದು ಹಗರಣಗಳು ಯಾವ್ದು ಕಾಂಪ್ಲೆಕ್ಸ್ ಇದೆಯಾ? MG ರೋಡಲ್ಲಿ ಕಾಂಪ್ಲೆಕ್ಸ್ ಇದೆಯಾ? ಯಾವ್ದನ್ನ ಏರ್ಪೋರ್ಟ್ ಹತ್ರ 500 ಎಕರೆ ಇದೆಯಾ? ಎಲ್ಲ ಬಿಡಿ, ಯಾವ್ದು ಶಾಶ್ವತ ಅಲ್ಲ. ಈ ಹಿಂದೂ ಮುಸ್ಲಿಂ ಅಂತ ಎತ್ಕಡ್ತಾ ಇರೋದೇ ದೊಡ್ಡ ಹಗರಣ ಇದು. ಹಿಂದೂ ಮುಸ್ಲಿಂ ಅಂತ ಇವಾಗ ಏನ್ ಮಾಡೋದು? ಹಾಗಾದ್ರೆ ಹಿಂದೂ ಮುಸ್ಲಿಮ್ಸ್ ಎಲ್ಲ ದಿನ ಹೊಡೆದಾಡೋಣ? ನಮ್ ದೇಶ ರೀ, ನಾವು ಕಟ್ಟಿರೋ ದೇಶ ಇದು. ಕುಮಾರಸ್ವಾಮಿ 500 ಎಕರೆ ಅವ್ರ ಮಗ, ಇವ್ರ ಯಾಕೆ ಬೇಕು? ಇವ್ರ ಕೆಲಸದ ಬಗ್ಗೆ ಅವ್ರು ಮಾತಾಡ್ಲಿ, ಇವ್ರ ಪಕ್ಷದ ಬಗ್ಗೆ ಇವ್ರು ಮಾತಾಡ್ಲಿ, ರಾಜ್ಯದ ಬಗ್ಗೆ ಮಾತಾಡ್ಲಿ, ದೇಶದ ಬಗ್ಗೆ ಮಾತಾಡ್ಲಿ. ಅಂತವ್ರು ಬಿಟ್ಬಿಟ್ಟು ಬರೀ ಹಗರಣಗಳೇ. ದಿನ ಬೆಳಗಾದ್ರೆ ಸುಳ್ಳು. ನಮಗೆಲ್ಲ ಗೊತ್ತಾಗೋಯ್ತು. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.